ಮೇಘನಾ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಮಹತ್ವಾಕಾಂಕ್ಷಿ ಹೆಣ್ಣುಮಗಳು. ಆಕೆಯ ಕೈತುಂಬಾ ಸಂಬಳ, ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಗೌರವವಿತ್ತು. ಮೇಘನಾಳ ಮದುವೆ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಪ್ರಸಾದ್ ಜೊತೆ ನಡೆಯುತ್ತದೆ. ಪ್ರಸಾದ್ ಒಂದು ಖಾಸಗಿ ಬ್ಯಾಂಕಿನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದ. ಆತನ ಸಂಬಳ ಮೇಘನಾಳ ಸಂಬಳದ ಅರ್ಧದಷ್ಟಿತ್ತು. ಆದರೆ ಮೇಘನಾಳಿಗೆ ಹಣಕ್ಕಿಂತ ಗುಣ ಮುಖ್ಯವಾಗಿತ್ತು. ಪ್ರಸಾದ್ ನೋಡಲು ತುಂಬಾ ಶಾಂತ ಸ್ವಭಾವದವನಾಗಿದ್ದ ಮತ್ತು ತನ್ನ ತಾಯಿ ಜಯಮ್ಮನ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದ. ಮದುವೆಯಾಗಿ ಹೊಸ ಮನೆಗೆ ಬಂದ ಮೇಘನಾಳನ್ನು ಅತ್ತೆ ಜಯಮ್ಮ ಆರತಿ ಬೆಳಗಿ ತುಂಬಾ ಪ್ರೀತಿಯಿಂದ ಬರಮಾಡಿಕೊಂಡರು. ಆರಂಭದ ಕೆಲವು ತಿಂಗಳು ಜಯಮ್ಮ ಮೇಘನಾಳನ್ನು ಕೈಮೇಲೆ ಇಟ್ಟುಕೊಂಡಿದ್ದರು. ನನ್ನ ದೊಡ್ಡ ಮಗ ಪ್ರಸಾದ್ ಸಾಧಾರಣ ಕೆಲಸದಲ್ಲಿದ್ದರೂ ನನಗೆ ಮಹಾಲಕ್ಷ್ಮಿಯಂಥ ಸೊಸೆ ಸಿಕ್ಕಿದ್ದಾಳೆ ಎಂದು ನೆರೆಹೊರೆಯವರ ಮುಂದೆ ಹೊಗಳುತ್ತಿದ್ದರು. ಮೇಘನಾ ಕೂಡ ಅತ್ತೆಯ ಪ್ರೀತಿಯನ್ನು ನೋಡಿ ಧನ್ಯತಾ ಭಾವ ಅನುಭವಿಸುತ್ತಿದ್ದಳು. ಅವಳಿಗೆ ತನ್ನ ತಾಯಿಯ ಮನೆಯ ನೆನಪೇ ಬಾರದಂತೆ ಜಯಮ್ಮ ನೋಡಿಕೊಳ್ಳುತ್ತಿದ್ದರು. ಆದರೆ ಈ ಅತಿಯಾದ ಪ್ರೀತಿಯ ಹಿಂದೆ ಒಂದು ದೊಡ್ಡ ಸ್ವಾರ್ಥ ಅಡಗಿದೆ ಎಂಬುದು ಮುಗ್ಧ ಮೇಘನಾಳಿಗೆ ತಿಳಿದಿರಲಿಲ್ಲ. ಮದುವೆಯಾಗಿ 6 ತಿಂಗಳು ಕಳೆಯುತ್ತಿದ್ದಂತೆ ಜಯಮ್ಮ ನಿಧಾನವಾಗಿ ತಮ್ಮ ಅಸಲಿ ಆಟವನ್ನು ಶುರು ಮಾಡಿದರು. ಒಂದು ದಿನ ರಾತ್ರಿ ಊಟದ ನಂತರ ಮೇಘನಾಳನ್ನು ಹತ್ತಿರ ಕರೆದು, ನೋಡು ಮಗಳೇ, ಪ್ರಸಾದ್ ಸಂಬಳದಲ್ಲಿ ಮನೆ ಬಾಡಿಗೆ, ಕರೆಂಟ್ ಬಿಲ್ ಕಟ್ಟುವುದೇ ಸಾಕಾಗುತ್ತಿದೆ. ನನ್ನ ಸಣ್ಣ ಮಗ ಶರತ್ ಇನ್ನೂ ಓದುತ್ತಿದ್ದಾನೆ. ಆತನ ಕಾಲೇಜು ಫೀಸ್ ಬೇರೆ ಇದೆ. ನೀನು ಹೇಗೆ ಜಾಣೆ ಇದ್ದೀಯಾ? ಇನ್ಮುಂದೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನೀನೇ ತಗೋಬೇಕು ಎಂದರು. ಮೇಘನಾ ನಗುನಗುತ್ತಲೇ ಒಪ್ಪಿಕೊಂಡಳು. ಆ ದಿನದಿಂದ ಪ್ರತಿ ತಿಂಗಳು ಸಂಬಳವಾದ ತಕ್ಷಣ ತನ್ನ ಖರ್ಚಿಗೆ ಸ್ವಲ್ಪ ಹಣ ಇಟ್ಟುಕೊಂಡು ಬಾಕಿ ಉಳಿದ ಮಧ್ಯರಾತ್ರಿ 1 ಗಂಟೆ 20 ನಿಮಿಷ ಲಕ್ಷ ರೂಪಾಯಿಗಳನ್ನು ಅತ್ತೆಯ ಕೈಗಿಡುತ್ತಿದ್ದಳು. ವರ್ಷಗಳು ಉರುಳಿದವು. ಮೇಘನಾಳ ದುಡಿಮೆಯ ಹಣದಿಂದಲೇ ಜಯಮ್ಮ ಒಂದು ದೊಡ್ಡ ಸ್ವಂತ ಸೈಟ್ ಕೊಂಡುಕೊಂಡರು. ಅಷ್ಟೇ ಅಲ್ಲದೆ ಮೇಘನಾಳ ಹೆಸರಿನಲ್ಲಿ ದೊಡ್ಡ ಮೊತ್ತದ ಪರ್ಸನಲ್ ಲೋನ್ ಮಾಡಿಸಿ ಆ ಸೈಟ್ನಲ್ಲಿ 3 ಅಂತಸ್ತಿನ ಸುಂದರವಾದ ಮನೆಯನ್ನು ಕಟ್ಟಿಸಿದರು. ಮೈದುನ ಶರತ್ ಓದು ಮುಗಿಸಿ ಯಾವುದೇ ಕೆಲಸಕ್ಕೆ ಹೋಗದೆ ಮೇಘನಾಳ ಹಣದಲ್ಲಿ ಐಷಾರಾಮಿ ಬೈಕ್ಕೊಂಡು ಸ್ನೇಹಿತರೊಂದಿಗೆ ತಿರುಗಾಡುತ್ತಿದ್ದ. ಪ್ರಸಾದ್ ತನ್ನ ತಾಯಿಯ ಈ ಎಲ್ಲಾ ನಡೆಗಳಿಗೂ ಮೂಕ ಪ್ರೇಕ್ಷಕನಾಗಿದ್ದ. ಮೇಘನಾ ಎಂದಾದರೂ ಶರತ್ಗೆ ಯಾವುದಾದರೂ ಕೆಲಸ ಹುಡುಕಲು ಹೇಳಿ ಎಂದರೆ ಪ್ರಸಾದ್ ಅವನಿನ್ನು ಸಣ್ಣವನು. ಮೇಘ ಅಮ್ಮನಿಗೆ ಗೊತ್ತು, ಯಾವಾಗ ಏನು ಮಾಡಬೇಕೆಂದು, ನೀನು ಮಧ್ಯ ಪ್ರವೇಶಿಸಬೇಡ ಎಂದು ಹೆಂಡತಿಯ ಬಾಯಿ ಮುಚ್ಚಿಸುತ್ತಿದ್ದ. ಕೆಲಸವಿಲ್ಲದೆ ಅಲೆಯುತ್ತಿದ್ದ ಶರತ್ಗೆ ಜಯಮ್ಮ ಒಂದು ಶ್ರೀಮಂತ ಕುಟುಂಬದ ಹುಡುಗಿ ಕಾವ್ಯಳ ಜೊತೆ ಮದುವೆ ನಿಶ್ಚಯ ಮಾಡಿದರು. ಕಾವ್ಯಳ ತಂದೆ ದೊಡ್ಡ ಉದ್ಯಮಿಯಾಗಿದ್ದರಿಂದ ಮದುವೆಯನ್ನು ಅತ್ಯಂತ ವೈಭವದಿಂದ ಮಾಡಲು ಜಯಮ್ಮ ತೀರ್ಮಾನಿಸಿದರು. ಮದುವೆಯ ಸಂಪೂರ್ಣ ಖರ್ಚು ಸುಮಾರು 15 ಲಕ್ಷ ರೂಪಾಯಿಗಳು ಮತ್ತೆ ಮೇಘನಾಳ ಹೆಗಲಿಗೆ ಬಿತ್ತು. ಮೇಘನಾ ತನ್ನ ಒಡವೆಗಳನ್ನು ಅಡವಿಟ್ಟು ತನ್ನ ಉಳಿತಾಯದ ಹಣವನ್ನೆಲ್ಲ ಕೊಟ್ಟು ಮೈದುನನ ಮದುವೆಯನ್ನು ಅದ್ದೂರಿಯಾಗಿ ಮುಗಿಸಿಕೊಟ್ಟಳು. ಹೊಸ ಸೊಸೆ ಕಾವ್ಯ ಮನೆಗೆ ಬಂದ ಮೊದಲ ದಿನವೇ ಜಯಮ್ಮನ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ಶ್ರೀಮಂತ ಮನೆಯ ಸೊಸೆಯನ್ನು ಕಂಡರೆ ಜಯಮ್ಮನಿಗೆ ಎಲ್ಲಿಲ್ಲದ ಪ್ರೀತಿ. ಕಾವ್ಯ ಕೈಯಿಂದ ಒಂದು ಸಣ್ಣ ಕೆಲಸವನ್ನು ಮಾಡಿಸುತ್ತಿರಲಿಲ್ಲ. ಆದರೆ ಮೇಘನಾ ಬೆಳಗ್ಗೆ 5 ಗಂಟೆಗೆ ಎದ್ದು ಇಡೀ ಮನೆಗೆ ಅಡುಗೆ ಮಾಡಿ ಕಸ ಮುಡಿಸಿ ಕಚೇರಿಗೆ ಓಡಬೇಕಾಗಿತ್ತು. ಕಚೇರಿಯಿಂದ ರಾತ್ರಿ ಸುಸ್ತಾಗಿ ಬಂದ ಮೇಘನಾಳಿಗೆ ಅತ್ತೆ ಕನಿಷ್ಠ ಪಕ್ಷ ಗೌರವವನ್ನು ಕೊಡುತ್ತಿರಲಿಲ್ಲ. ಕಾವ್ಯ ದಿನವಿಡೀ ರೂಮಿನಲ್ಲಿ ಟಿವಿ ನೋಡುತ್ತಾ ಆನ್ಲೈನ್ ಶಾಪಿಂಗ್ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಆಕೆಯ ಶಾಪಿಂಗ್ ಬಿಲ್ಲುಗಳನ್ನು ಜಯಮ್ಮ ಮೇಘನಾಳ ಹಣದಿಂದಲೇ ಪಾವತಿಸುತ್ತಿದ್ದರು. ಮೈದುನನ ಮದುವೆಯಾಗಿ ಕೇವಲ 1 ವಾರವಾಗಿತ್ತು. ಒಂದು ಭಾನುವಾರ ಜಯಮ್ಮ ಇಡೀ ಕುಟುಂಬವನ್ನು ಹಾಲಿನಲ್ಲಿ ಕೂರಿಸಿದರು. ಮೇಘನಾ ಎಲ್ಲರಿಗೂ ಕಾಫಿ ತಂದುಕೊಟ್ಟು ನಿಂತಾಗ ಜಯಮ್ಮ ಗಂಭೀರವಾಗಿ ಮಾತನಾಡಲು ಶುರು ಮಾಡಿದರು. ನೋಡು ಪ್ರಸಾದ್, ಈ ಹೊಸ ಮನೆ ಕಟ್ಟಲು ನಮ್ಮ ಶರತ್ ಮತ್ತು ಕಾವ್ಯಳ ಜಾತಕವೇ ಕಾರಣ. ಈಗ ಶರತ್ ಮದುವೆಯಾಗಿದೆ. ಕಾವ್ಯ ಶ್ರೀಮಂತ ಮನೆಯ ಹುಡುಗಿಯಾದ್ದರಿಂದ ಅವಳಿಗೆ ಈ ಮನೆಯ ಮೊದಲ ಮತ್ತು 2ನೇ ಮಹಡಿಯ ದೊಡ್ಡ ರೂಮುಗಳು ಬೇಕು. ನೀನು ಮತ್ತು ಮೇಘನಾ ಹಿಂದೆ ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ಬೇರೆ ಎಲ್ಲಾದರೂ ಬಾಡಿಗೆ ಮನೆ ನೋಡಿಕೊಂಡು ಹೊರಡಿ. ಈ ಮಾತು ಕೇಳಿ ಮೇಘನಾಳ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ಆಕೆ ದಿಕ್ಕೆಟ್ಟು ಪತಿ ಪ್ರಸಾದ್ ಮುಖ ನೋಡಿದಳು. ಪ್ರಸಾದ್ ತಲೆ ತಗ್ಗಿಸಿ ಕುಳಿತಿದ್ದನೇ ಹೊರತು ಒಂದೇ ಒಂದು ಮಾತು ಆಡಲಿಲ್ಲ. ಮೇಘನಾ ಆಕ್ರೋಶದಿಂದ, ಅತ್ತೆಯವರೇ, ಈ ಮನೆ ಕಟ್ಟಲು ನನ್ನ ಹಗಲು ರಾತ್ರಿ ಶ್ರಮವಿದೆ. ನನ್ನ ಸಂಬಳದ ಪ್ರತಿಯೊಂದು ರೂಪಾಯಿಯನ್ನು ಇದಕ್ಕೆ ಹಾಕಿದ್ದೇನೆ.
ನನ್ನ ಹೆಸರಿನಲ್ಲಿ ಇನ್ನೂ 20 ಲಕ್ಷ ಲೋನ್ ಬಾಕಿ ಇದೆ. ಪ್ರತಿ ತಿಂಗಳು ಇಎಂಐ ನಾನೇ ಕಟ್ಟುತ್ತಿದ್ದೇನೆ. ಈಗ ಕೇವಲ 2 ದಿನದ ಹಿಂದೆ ಬಂದ ಸೊಸೆಗಾಗಿ ನನ್ನನ್ನು ಹೊರಗೆ ಹೋಗಿ ಎನ್ನುತ್ತಿದ್ದೀರಾ ಎಂದು ಪ್ರಶ್ನಿಸಿದಳು. ಅದಕ್ಕೆ ಜಯಮ್ಮ ಕ್ರೂರವಾಗಿ ನಕ್ಕು, ಲೋನ್ ನಿನ್ನ ಹೆಸರಲ್ಲಿದ್ದರೆ ನಮಗೇನು? ಸೈಟ್ ಇರೋದು ನನ್ನ ಹೆಸರಲ್ಲಿ. ಕಾಗದದ ಮೇಲೆ ಈ ಮನೆ ನಂದು. ನಿನ್ನ ಸಂಬಳದ ದುಡ್ಡು ಕೊಟ್ಟಿದ್ದು ಈ ಮನೆಯಲ್ಲಿದ್ದಕ್ಕೆ ನೀನು ಕೊಟ್ಟ ಬಾಡಿಗೆ ಅಂದುಕೋ. ಇಷ್ಟ ಇದ್ದರೆ ಇರು, ಇಲ್ಲದಿದ್ದರೆ ಈಗಲೇ ಹೊರಡು ಎಂದರು. ಮೇಘನಾ ಪ್ರಸಾದ್ ಹತ್ತಿರ ಬಂದು, ಪ್ರಸಾದ್, ನಿಮ್ಮ ತಾಯಿ ಇಷ್ಟೊಂದು ಅನ್ಯಾಯ ಮಾಡುತ್ತಿದ್ದಾರೆ. ನೀವೇಕೆ ಮೌನವಾಗಿದ್ದೀರಾ? ನನ್ನ ಪರವಾಗಿ ಒಂದು ಮಾತನಾಡಿ ಎಂದು ಬೇಡಿದಳು. ಆದರೆ ಪ್ರಸಾದ್, ಅಮ್ಮ ಹೇಳಿದ ಮೇಲೆ ಮುಗಿಯಿತು ಮೇಘ. ನಾವು ಬೇರೆ ಮನೆಗೆ ಹೋಗೋಣ ನಡೆ ಎಂದಷ್ಟೇ ಹೇಳಿದ. ಅಲ್ಲಿಯವರೆಗೆ ಶಾಂತವಾಗಿದ್ದ ಮೇಘನಾಳ ಒಳಗಿದ್ದ ಸ್ವಾಭಿಮಾನಿ ಹೆಣ್ಣು ಜಾಗೃತಳಾದಳು. ಆಕೆಯ ಕಣ್ಣುಗಳಿಂದ ಕಣ್ಣೀರಿನ ಬದಲಿಗೆ ಆಕ್ರೋಶದ ಕಿಡಿ ಹೊರಬಂತು. ಸರಿ ಅತ್ತೆಯವರೇ, ನಿಮ್ಮ ಇಷ್ಟದಂತೆಯೇ ಆಗಲಿ. ಈ ಕ್ಷಣವೇ ನಾನು ಈ ಮನೆ ಬಿಟ್ಟು ಹೋಗುತ್ತೇನೆ ಎಂದವಳೇ ತನ್ನ ರೂಮಿಗೆ ಹೋಗಿ ಬಟ್ಟೆಗಳನ್ನು ಪ್ಯಾಕ್ ಮಾಡಿದಳು. ಪ್ರಸಾದ್ ತನ್ನ ಬ್ಯಾಗ್ ಹಿಡಿದು ಆಕೆಯ ಹಿಂದೆ ಬರಲು ಹೊರಟಾಗ ಮೇಘನಾ ಆತನನ್ನು ತಡೆದು, ಪ್ರಸಾದ್, ನೀವು ನನ್ನ ಜೊತೆ ಬರುವ ಅಗತ್ಯವಿಲ್ಲ. ನಿಮ್ಮ ತಾಯಿಯ ಮಾತೆ ನಿಮಗೆ ವೇದವಾಕ್ಯ ಎಂದ ಮೇಲೆ ನೀವು ಇಲ್ಲೇ ಇರಿ. ಹೆಂಡತಿಯ ಸ್ವಾಭಿಮಾನವನ್ನು ರಕ್ಷಿಸದ ಗಂಡ ನನಗೆ ಬೇಡ ಎಂದು ಖಡಾಖಂಡಿತವಾಗಿ ಹೇಳಿ ಒಬ್ಬಳೇ ಮನೆಯಿಂದ ಹೊರಟು ಹೋದಳು. ಮನೆ ಬಿಟ್ಟ ತಕ್ಷಣ ಮೇಘನಾ ಮೊದಲ ಕೆಲಸವಾಗಿ ಬ್ಯಾಂಕಿಗೆ ಹೋಗಿ ತನ್ನ ಸಂಬಳದ ಖಾತೆಯಿಂದ ಜಯಮ್ಮನ ಖಾತೆಗೆ ಹೋಗುತ್ತಿದ್ದ ಆಟೋ ಡೆಬಿಟ್ ಸೌಲಭ್ಯವನ್ನು ರದ್ದುಗೊಳಿಸಿದಳು. ಅಲ್ಲದೆ ತಾನು ಮನೆಗಾಗಿ ಪಡೆದಿದ್ದ ಲೋನ್ನ ಇಎಂಐ ಹಣವನ್ನು ನೇರವಾಗಿ ಬ್ಯಾಂಕಿಗೆ ಪಾವತಿಯಾಗುವಂತೆ ಮಾಡಿ ಜಯಮ್ಮನ ಕೈಗೆ 1 ಪೈಸೆ ಸಿಗದಂತೆ ಲಾಕ್ ಮಾಡಿದಳು. ಆಕೆ ತನಗಾಗಿ ಒಂದು ಸಣ್ಣ ಸುಂದರವಾದ ಫ್ಲಾಟ್ ಅನ್ನು ಬಾಡಿಗೆಗೆ ಪಡೆದು ನೆಮ್ಮದಿಯಿಂದ ಬದುಕಲು ಶುರು ಮಾಡಿದಳು. ಮೇಘನಾ ಮನೆ ಬಿಟ್ಟು ಹೋದ ಮೊದಲ ತಿಂಗಳು ಜಯಮ್ಮನಿಗೆ ಅದರ ಗಂಭೀರತೆ ಅರ್ಥವಾಗಲಿಲ್ಲ. ಆದರೆ ಮುಂದಿನ ತಿಂಗಳು 1ನೇ ತಾರೀಖು ಬಂದಾಗ ಜಯಮ್ಮನಿಗೆ ಅಸಲಿ ಆಘಾತ ಕಾಯುತ್ತಿತ್ತು. ಪ್ರತಿ ತಿಂಗಳು ಬರುತ್ತಿದ್ದ 1.20 ಲಕ್ಷ ರೂಪಾಯಿ ಹಣ ಜೀರೋ ಆಗಿತ್ತು. ಮನೆ ಖರ್ಚಿಗೆ, ಕರೆಂಟ್ ಬಿಲ್ಲಿಗೆ, ರೇಷನ್ಗೆ ಹಣವಿಲ್ಲದೆ ಜಯಮ್ಮ ತಡಕಾಡಲು ಶುರು ಮಾಡಿದರು. ಪ್ರಸಾದ್ ಸಂಬಳ ಕೇವಲ ಮನೆಗೆ ಬರುತ್ತಿದ್ದ ಹಾಲಿನ ಬಿಲ್ ಮತ್ತು ಆತನ ಸ್ವಂತ ಖರ್ಚಿಗೆ ಮುಗಿದು ಹೋಗುತ್ತಿತ್ತು. ಇತ್ತ ಹೊಸ ಸೊಸೆ ಕಾವ್ಯ ದಿನವೂ ಬ್ರ್ಯಾಂಡೆಡ್ ವಸ್ತುಗಳನ್ನು ಕೇಳಿ ಜಗಳವಾಡಲು ಶುರು ಮಾಡಿದಳು. ಕೆಲಸವಿಲ್ಲದ ಶರತ್ ಸಾಲ ಮಾಡಿ ಜೂಜಾಡಲು ಆರಂಭಿಸಿದ. ಸಾಲಗಾರರು ದಿನವೂ ಜಯಮ್ಮನ ಮನೆ ಮುಂದೆ ಬಂದು ಗಲಾಟೆ ಮಾಡಲು ಸಮಾಜದಲ್ಲಿ ಜಯಮ್ಮನ ಮರ್ಯಾದೆ ಹರಾಜಾಯಿತು. ಕೊನೆಗೆ ಶರತ್ ಮಾಡಿದ ದೊಡ್ಡ ಮೊತ್ತದ ಸಾಲವನ್ನು ತೀರಿಸಲು ಜಯಮ್ಮ ಮೇಘನಾಳ ಹಣದಿಂದ ಕಟ್ಟಿದ್ದ ಆ ಸುಂದರವಾದ 3 ಅಂತಸ್ತಿನ ಮನೆಯನ್ನು ಅರ್ಧ ಬೆಲೆಗೆ ಮಾರಬೇಕಾದ ಪರಿಸ್ಥಿತಿ ಬಂದೊದಗಿತು. ಇಡೀ ಕುಟುಂಬ ಬೀದಿಗೆ ಬಿತ್ತು. ಕೆಲವೇ ತಿಂಗಳುಗಳಲ್ಲಿ ಕಾವ್ಯ ತನ್ನ ಗಂಡ ಶರತ್ಗೆ ವಿಚ್ಛೇದನ ನೀಡಿ ತನ್ನ ತಂದೆಯ ಮನೆಗೆ ಹೊರಟು ಹೋದಳು. ಪ್ರಸಾದ್ ತಾನು ಮಾಡಿದ ತಪ್ಪಿನ ಅರಿವಾಗಿ ಮೇಘನಾಳ ಆಫೀಸ್ ಮುಂದೆ ಬಂದು ಕಣ್ಣೀರಿಡುತ್ತಾ ಕ್ಷಮೆ ಹೇಳಿದ. ಆದರೆ ಮೇಘನಾ ಶಾಂತವಾಗಿ, ಪ್ರಸಾದ್, ಕೆಲವೊಂದು ಗಾಯಗಳಿಗೆ ಮದ್ದು ಇರುವುದಿಲ್ಲ. ಅಂದು ನಾನು ಅನ್ಯಾಯದ ವಿರುದ್ಧ ಹೋರಾಡುವಾಗ ನೀವು ನನಗೆ ಜೊತೆಯಾಗಲಿಲ್ಲ. ಈಗ ಒಂಟಿಯಾಗಿ ಬಾಳುವುದನ್ನು ನಾನು ಕಲಿತಿದ್ದೇನೆ ಎಂದು ಹೇಳಿ ವಿಚ್ಛೇದನದ ನೋಟಿಸ್ ಅನ್ನು ಆತನ ಕೈಗಿಟ್ಟಳು. ಜಯಮ್ಮ ಮತ್ತು ಪ್ರಸಾದ್ ತಮ್ಮ ಸ್ವಾರ್ಥ ಹಾಗೂ ಮೌನಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾ ಒಂದು ಸಣ್ಣ ಬಾಡಿಗೆ ರೂಮಿನಲ್ಲಿ ಕಣ್ಣೀರು ಹಾಕುತ್ತಾ ದಿನ ಕಳೆಯುವಂತಾಯಿತು. ಮೇಘನಾ ತನ್ನ ಸ್ವಾಭಿಮಾನದ ಬದುಕಿನಲ್ಲಿ ಯಶಸ್ಸಿನ ಶಿಖರವನ್ನು ಏರಿದಳು. ಧನ್ಯವಾದಗಳು ಸ್ನೇಹಿತರೆ.